ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಜಿನ್ ಮಲಗಿ ಎದ್ದಾಗ ಆ ನಾಯಿ ಅವ್ನ ಬೆಡ್ಡಲ್ಲಿ ಇರೋದು ನೋಡಿ ಜಿನ್ ಶಿಯಾ ಹತ್ರ ಕೂಗಾಡಿರ್ತಾನೆ. ಶಿಯಾ ಜಿನ್ ಮಾತಾಡಿದ್ದು ಕೇಳಿ ಡಾಗ್ ಓನರ್ ಯಾರು ಅಂತ ಕಂಡುಹಿಡಿಯೋಕ್ಕೆ ಸಿನ್ಸಿಯರಾಗಿ ಸ್ಟಾರ್ಟ್ ಮಾಡ್ತಾಳೆ. ರೀಸೆಂಟಾಗಿ ಡಾಗ್ನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ದಾರಾ ಅಥವಾ ಕಳೆದೋಗಿದೆಯಾ ಅಂತ ನೆಟ್ಟಲ್ಲಿ ಚೆಕ್ ಮಾಡಿ ನೋಡುವಾಗ ಒಬ್ಬರು ಪರ್ಸನ್ ಕಾಂಟ್ಯಾಕ್ಟ್ ಸಿಗುತ್ತೆ. ಅವ್ರ ನಂಬರ್ಗೆ ಕಾಲ್ ಮಾಡಿ ನೋಡಿದ್ರೆ ಅದು ಆ ಮಾಲ್ ಪರ್ಸನ್, ಅಲ್ಲಿ ನೋಡಿರ್ತೀವಲ್ಲ ಅದೇ ಪರ್ಸನ್. ಅವನ ಹೆಸರು ವ್ಯಾಂಗ್. ಅವನ ಹತ್ರ ಶಿಯಾ ಮಾತಾಡ್ತಾ ಇದ್ದಾಳೆ. ನಿಮ್ಮ ಹೆಸರು ವ್ಯಾಂಗ್ ತಾನೆ, ನಿಮ್ಮ ಡಾಗ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಆದರೆ ನೀವು ಹೆದರಬೇಡಿ, ಅದು ಇವಾಗ ನನ್ನ ಹತ್ರ ಇದೆ, ನಿಮ್ಮ ಅಡ್ರೆಸ್ ಹೇಳಿ, ನಾನೇ ಡಾಗ್ನ ಕರ್ಕೊಬಂದು ನಿಮ್ಮ ಮನೇಲಿ ಬಿಡ್ತೀನಿ ಅಂತ ಅಂದಾಗ ಅವ್ನು ಸುಳ್ಳು ಹೇಳ್ತಾನೆ. ನನಗೋಸ್ಕರ ಒಂದು ಚಿಕ್ಕ ಹೆಲ್ಪ್ ಮಾಡಿ, ನಾನು ಒಂದು ಮುಖ್ಯವಾದ ವಿಷಯವಾಗಿ ಹೊರಗಡೆ ಬಂದಿದ್ದೀನಿ, ಮನೇಲಿಲ್ಲ, ನೀವು ದಯವಿಟ್ಟು ಆ ಡಾಗ್ನ ಸ್ವಲ್ಪ ಸೇಫಾಗಿ ನೋಡ್ಕೊಳ್ಳಿ, ನಾನು ಬಂದಿದ್ದೆ ತೊಗೊಂಡು ಹೋಗ್ತೀನಿ ಅಂತ ಮನೇಲೇ ಇದ್ದು ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಫೋನಲ್ಲಿ ಸರಿ ಪರವಾಗಿಲ್ಲ ನಾನು ನೋಡ್ಕೊತೀನಿ ಅಂತಾಳೆ. ಆದರೆ ಮನೇಲಿರುವಾಗ ಆ ಡಾಗ್ನ ಶಿಯಾಯಿಂದ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ. ಅವಳ ಫ್ರೆಂಡ್ಗೆ ಬರೋಕ್ಕೆ ಹೇಳಿ ಹೆಂಗೆ ಈ ಡಾಗ್ನ ನೋಡ್ಕೊಳ್ಳೋದು, ಏನು ಫುಡ್ ಕೊಡೋದು ಅಂತೆಲ್ಲ. ಜಿನ್ ಮನೆಯಿಂದ ಹೋಗುವಾಗ ಬರುವಾಗ ಶಿಯಾನ ನೋಡಿ ಗುರಾಯಿಸ್ತಾನೆ ಹೋಗ್ತಾನೆ. ಇವರಿಬ್ಬರು ಒಬ್ರನ್ನೊಬ್ರು ನೋಡಿ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಗೊತ್ತಾಗಿದೆ. ಶಿಯಾ ಫ್ರೆಂಡು ಶಿಯಾಗೆ ಅಡ್ವೈಸ್ ಮಾಡ್ತಾ ಇದ್ದಾಳೆ, ಇಲ್ಲಿ ನೋಡು, ಈ ಪ್ರಾಬ್ಲಮ್ ಎಲ್ಲ ಬಿಟ್ಟು ನೀನು ಜಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು, ಅವ್ರು ಓಕೆ ಅಂದರೆ ತಾನೇ ನೀನು ಟ್ರೀಟ್ಮೆಂಟ್ನ ಪ್ರೋಸೆಸ್ ಸ್ಟಾರ್ಟ್ ಮಾಡೋಕ್ಕಾಗೋದು. ಇದನ್ನ ಕೇಳಿದೆ ಶಿಯಾ ಹೌದು ಅನ್ನುವಾಗ ಅವಳ ಮೊಬೈಲ್ ರಿಂಗ್ ಆಗುತ್ತೆ. ಇವಾಗ ಫ್ರೀ ಆಗಿದೆಯಾ, ನಿನ್ನಿಂದ ಮೂವಿಗೆ ಬರೋಕ್ಕಾಗತ್ತಾ ಅಂತ ಆರೋಗ್ ಕೇಳ್ತಾಳೆ. ಆದರೆ ಶಿಯಾಗ ಅವು ಹೋಗೋಕೆ ಇಷ್ಟ ಇಲ್ಲ. ಆದರೆ ಫಸ್ಟ್ ಟೈಮ್ ಆರೋಗ್ ಕರೆದಿದ್ದಾಳೆ, ಅದಕ್ಕಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ಬರ್ತೀನಿ, ಆದರೆ ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾಳೆ, ನಾವಿಬ್ಬರು ಒಟ್ಟಿಗೆ ಬರ್ತೀವಿ ಅಂತ ಪ್ಲ್ಯಾನ್ ಹಾಕ್ತಾ ಇದ್ದಾರೆ. ಇವ್ರು ಪ್ಲ್ಯಾನ್ ಹಾಕೋಕೆ ಮುಂಚೆನೇ ಹಾರೋ ಅಲ್ಲೊಂದು ದೊಡ್ಡ ಪ್ಲಾನ್ನ ಥಿಯೇಟರಲ್ಲಿ ಮಾಡಿರ್ತಾಳೆ. ಚಾಯುನ್ ಅಲ್ಲಿ ತುಂಬ ಟೈಮ್ ವೆಯ್ಟ್ ಮಾಡ್ತಾ ಇದ್ದಾನೆ. ಆರೋ ನಂಬರ್ಗೆ ಕಾಲ್ ಮಾಡಿದ್ದೆ, ಇಷ್ಟು ಟೈಮ್ ಆಯಿತು ನೀನು ಇನ್ನೂ ಬಂದೇ ಇಲ್ಲ, ಏನು ಪ್ರಾಬ್ಲಮ್ ಅನ್ನುವಾಗ ಅವಾಗ ಆರೋ ನನಗೆ ಹುಷಾರಿಲ್ಲ, ಆದರೆ ನೀನು ಅಲ್ಲೇ ವೆಯ್ಟ್ ಮಾಡು, ನನ್ನ ಫ್ರೆಂಡ್ಸ್ ಇಬ್ಬರು ಅಲ್ಲಿಗೆ ಬರ್ತಾರೆ. ಯಾರು ಆ ಫ್ರೆಂಡ್ಸ್ ಅಂದರೆ ಶಿಯಾ ಮತ್ತು ಇವಳ ಫ್ರೆಂಡ್. ಥಿಯೇಟರ್ಗೆ ಬಂದು ಚಾಯುನ್ನ ಮೀಟ್ ಮಾಡಿದೆ. ಶಿಯಾ ನೀನೇನು ಮಾಡ್ತಾ ಇದೆಯಾ ಇಲ್ಲಿ, ಹಾರೋ ತಾನೇ ನಮ್ಮನ್ನ ಇಲ್ಲಿ ಬರೋಕ್ಕೆ ಹೇಳಿದ್ಲು ಅಂದಾಗ ನನ್ನ ಬರೋಕ್ಕೆ ಹೇಳಿದ್ದು ಹಾರೋನೇ, ಆದರೆ ಅವಳಿಗೆ ಹುಷಾರಿಲ್ಲ ಬರೋಲ್ಲ ಅಂದ್ಲು. ಚಾಯುನ್ ಪಕ್ಕದಲ್ಲಿ ಶಿಯಾ ಫ್ರೆಂಡ್ ಕೂತ್ಕೊಂಡು ಮಾತಾಡ್ತಾನೆ ಇದ್ದಾಳೆ, ಸೆಲ್ಫಿ ಅದು ಇದು ಅಂತ. ಚಾಯುನ್ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಫೇಮಸ್ ಆದ ಪರ್ಸನ್. ಒಂದು ವೇಳೆ ಶಿಯಾ ಮಾತ್ರ ಥಿಯೇಟರ್ಗೆ ಬಂದಿದ್ದರೆ ಚಾಯುನ್ ಜೊತೆ ಒಬ್ಬರೇ ಇರೋ ಹಾಗೆ ಸಿಚುವೇಶನ್ ಕ್ರಿಯೇಟ್ ನಡೆದಿದೆ ಅಂತ ತಿಳ್ಕೊಂಡು ಹಾರೋ ಚಾಯುನ್ಗೆ ಕಾಲ್ ಮಾಡಿ ಮಾತಾಡ್ತಾರೆ. ಏನಾಯಿತು ಶಿಯಾ ಥಿಯೇಟರ್ಗೆ ಬಂದ್ಲಾ ಇಲ್ವಾ, ನೀವಿಬ್ಬರು ಜೊತೆಲೇ ತಾನೇ ಮೂವಿ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಯಾರು ಹೇಳಿದ್ದು, ಅದೆಲ್ಲ ಇಲ್ಲ, ಶಿಯಾ ಫ್ರೆಂಡ್ ಪಕ್ಕದಲ್ಲಿ ಕೂತಿದ್ದಾರೆ, ನಾನು ಶಿಯಾನ ಕ್ಯಾರೆ ಅನ್ನಲ್ಲ ಅನ್ನುವಾಗ ಶಿಯಾ ಜಗಳ ಮಾಡ್ತಾಳೆ. ನೀನೇ ನನ್ನ ಕ್ಯಾರೆ ಅನ್ನಲ್ಲ, ಫಸ್ಟ್ ನಾನೇ ನಿನ್ನ ಕ್ಯಾರ್ ಮಾಡಲ್ಲ, ಇವರಿಬ್ಬರು ಜಗಳ ಜಾಸ್ತಿ ಆಗಿದೆ. ಚಾಯುನ್ ಅಲ್ಲಿಂದ ಸಿಟ್ಟಾಗಿ ಎದ್ದೋಗ್ತಾನೆ. ಒಂದು ಫಿಲ್ಮ್ನ ನೆಮ್ಮದಿಯಾಗಿ ನೋಡೋಕ್ಕಾಗಿಲ್ಲ ಅಂತ ಹೊರಗಡೆ ತುಂಬ ಹೊತ್ತು ಒಳಗಡೆ ಬಂದಿಲ್ಲ. ಆದರೆ ಚಾಯುನ್ ಮೊಬೈಲ್ ಇಲ್ಲೇ ಇದೆ. ಶಿಯಾ ನೀನೇನು ನಿನ್ನ ಪಾಡಿಗೆ ನೀನು ಇದೆಯಾ, ಅವ್ರಿಗೆ ಏನಾಯಿತು ಅಂತ ನೋಡು, ಅವರಿಗೆ ನಾನು ತುಂಬ ದೊಡ್ಡ ಫ್ಯಾನ್ ಅಂತಾಳೆ. ಸರಿ ಹೋಗ್ತೀನಿ ಅಂತ ಹೇಳಿ ಅವ್ನ ಮೊಬೈಲ್ ತೊಗೊಂಡು ಶಿಯಾ ಹೊರಗಡೆ ನೋಡಿದ್ರೆ ಅವನು ಟಯರ್ಡಾಗಿ ಕೂತಿದ್ದಾನೆ. ಮೊಬೈಲ್ ತಗೋ ಅಂದಾಗ ಚಾಯುನ್ ಏನೂ ರಿಪ್ಲೈ ಕೊಡದೆ ಉಸಿರಾಡೋಕ್ಕೂ ಕಷ್ಟಪಡ್ತಾ ಇದ್ದಾನೆ. ಅದನ್ನ ನೋಡಿದೆ ಶಿಯಾಗೆ ಗೊತ್ತಾಗುತ್ತೆ ಇವನಿಗೆ ಅಸ್ತಮಾ ಪ್ರಾಬ್ಲಮ್ ಬಂದಿದೆ. ಚಾಯುನ್ ನೀನು ಆರಾಮಾಗಿದೆಯಾ ತಾನೇ, ಮೆಡಿಸನ್ ಅಥವಾ ಹಿನ್ನೆಲ್ಲರ್ ಏನಾದರೂ ತೊಗೊಬಂದಿದೆಯಾ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ, ಥಿಯೇಟರ್ಗೆ ಬಂದಮೇಲೆ ನಾನು ಹಿನ್ನೆಲ್ಲರ್ ಎಲ್ಲೋ ಮಿಸ್ ಮಾಡಿದೆ, ಮತ್ತು ಮೆಡಿಸನ್ನೂ ಇಲ್ಲ ಅಂತ ಮಾತಾಡೋಕ್ಕೆ ಕಷ್ಟಪಡ್ತಾ ಇದ್ದಾನೆ. ಚಾಯುನ್ ಥಿಯೇಟರ್ಗೆ ಬಂದಿದ್ದಾನೆ ಅಂತ ಅವ್ನ ಫ್ಯಾನ್ಸ್ ಎಲ್ಲ ಅವನಿಗೆ ತೊಂದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಿಯಾನೇ ಅವ್ರು ಸೇಫಾಗಿ ಒಂದು ಜಾಗದಲ್ಲಿ ಕರ್ಕೊಂಡು ಹೋಗಿ ಕೂರಿಸಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಡೀತಿರೋ ಪ್ರಾಬ್ಲಮ್ನ ಫಸ್ಟ್ ಜಿನ್ಗೆ ಕಾಲ್ ಮಾಡಿ ಹೇಳೋಣ ಅಂದ್ಕೊಂಡ್ರೆ ನೋಡಿದ್ರೆ ಅಸಿಸ್ಟೆಂಟ್ ಲೀನೇ ಕಾಲ್ ಅಟೆಂಡ್ ಮಾಡಿ ಮಾತಾಡ್ತಾರೆ. ನಾನು ಮತ್ತು ಚಾಯುನ್ ಇವಾಗ ಥಿಯೇಟ್ರಲ್ಲೇ ಇದ್ದೀವಿ, ಅವರಿಗೆ ಉಸಿರಾಡೋಕ್ಕೂ ಕಷ್ಟಪಡ್ತಾ ಇದ್ದಾರೆ, ನಾವಿಬ್ಬರು ಇವಾಗ ಹೊರಗಡೆ ಹೋಗೋದಾಗೆ ಒಳಗಡೆ ಲಾಕ್ ಆಗಿದ್ದೀವಿ, ಬೇಗ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿ ಶಿಯಾ ಆ ಇನ್ಹೇಲರ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ವಿಷಯನ ಅಸಿಸ್ಟೆಂಟ್ ಲೀನ್ ಹೋಗಿ ಜಿನ್ ಹತ್ರ ಹೇಳಿದ್ರೆ ಅವನಿಗೆ ಅರ್ಥನೇ ಆಗಿಲ್ಲ. ಏನು ಇಬ್ಬರು ಒಂದು ಜಾಗದಲ್ಲಿ ಲಾಕ್ ಆದ್ರಾ, ಇವರಿಬ್ಬರು ಥಿಯೇಟರ್ಗೆ ಯಾಕೆ ಹೋದರು ಅಂದಾಗ ಇದ್ರ ಬಗ್ಗೆ ಶಿಯಾ ಏನೂ ಹೇಳಿಲ್ಲ ಅಂತ ಅಸಿಸ್ಟೆಂಟ್ ಹತ್ರ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾ ಇದ್ದಾನೆ. ಆದರೆ ಬೇಡದೇ ಇರೋ ಕೆಲಸನ ಮಾಡ್ತಾ ಇರೋದು ಹಾರೋನೇ. ಶಿಯಾ ಮತ್ತು ಚಾಯುನ್ ಇಬ್ಬರೂ ಥಿಯೇಟರಲ್ಲಿ ಮೀಟ್ ಮಾಡಿಸಿ ಬೇಡದೇ ಇರೋ ಕೆಲಸ ಮಾಡಿ ಅವಳು ಸೆಟ್ ಮಾಡಿರೋ ಪರ್ಸನ್ನಿಂದ ಫೋಟೋಸ್ನ ತೆಗೆದು ಎಲ್ಲರೂ ನೋಡೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದೇ ಇವಳು ಪ್ಲಾನ್. ಇವಾಗ ಕೂತ್ಕೊಂಡು ಸೈಲೆಂಟಾಗಿ ಅವ್ರ ಮೊಬೈಲ್ಗೆ ಬಂದಿರೋ ಫೋಟೋನ ಶೇರ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಜಿನ್ ನೋಡಿ ಅವರಿಬ್ಬರು ಥಿಯೇಟರಲ್ಲಿ ಮೀಟ್ ಮಾಡೋಕೆ ನಾನೇ ಕಾರಣ, ಜಗಳ ಬರ್ತಾನೆ ಇರುತ್ತೆ ಅಲ್ವಾ, ಸೊ ಅವರಿಬ್ಬರು ಒಳ್ಳೆ ಫ್ರೆಂಡ್ ಆಗಲಿ ಅಂತ ಹೀಗೆ ಮಾಡಿದೆ. ಆ್ಯಕ್ಚುಲಿ ನನ್ನಿಂದ ಹೋಗೋಕ್ಕಾಗಿಲ್ಲ ಅಂತ ಹೀರೋ ಹತ್ರ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ಥಿಯೇಟರಲ್ಲಿ ಶಿಯಾ ಹೇಗೋ ಚಾಯುನ್ ಮಿಸ್ ಮಾಡಿರೋ ಹಿನ್ನೆಲ್ಲರ್ನ ಕಂಡು ಹಿಡಿತಾಳೆ. ಇವ್ರು ಹೊರಗಡೆ ಬರಲಿ ಅಂತ ವೆಯ್ಟ್ ಮಾಡ್ತಿರ್ತಾರಲ್ಲ, ಅವರು ಗೊತ್ತಿಲ್ಲದೆ ಶಿಯಾ ಕೈನ ತುಳಿತಾರೆ. ಹೇಗೋ ತೊಗೊಬಂದು ಚಾಯುನ್ಗೆ ಕೊಡ್ತಾಳೆ. ಅವನಿಗೂ ಗೊತ್ತಾಗುತ್ತೆ ಇನ್ಹೇಲರ್ ತೊಗೊಬರೋಕ್ಕೆ ಶಿಯಾ ತುಂಬ ಕಷ್ಟಪಟ್ಟಿದ್ದಾಳೆ, ಹಾಗೆ ಕೈಗೂ ಅದೇ ಬಿದ್ದಿದೆ. ಇಷ್ಟು ದಿನ ಅವಳ ಜೊತೆ ಪ್ರಾಬ್ಲಮ್
ಮಾಡಿದ್ದು ಅಲ್ವಾ. ಇವಾಗ ಶಿಯಾ ಮಾಡಿರೋ ಹೆಲ್ಪ್ ಬಗ್ಗೆ ಕೇಳಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಅದಕ್ಕೆ ಶಿಯಾ, ನಾ ಮಾಡಿದ ಚಿಕ್ಕ ಹೆಲ್ಪ್ ತಾನೆ, ಇದಕ್ಕೇನಕ್ಕೆ ಥ್ಯಾಂಕ್ಸು, ನೀ ನನಗೋಸ್ಕರ ಒಂದು ಚಿಕ್ಕ ಹೆಲ್ಪ್ ಮಾಡ್ತೀಯಾ, ನಾ ಮನೆಯಲ್ಲಿ ಇಟ್ಕೊಂಡು ಡಾಗ್ನ ನೋಡ್ಕೊಳ್ಳೋಣ ಅಂದರೆ ಜಿನ್ ಹಾಗಲ್ಲ ಅಂತಿದ್ದಾರೆ. ನಿನ್ನ ಜಿನ್ ಫ್ರೆಂಡ್ ತಾನೆ, ಈ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡಿ ನನಗೆ ಹೆಲ್ಪ್ ಮಾಡು ಅಂದಾಗ ಒಂದೇ ಮಾತಲ್ಲಿ ನನ್ನಿಂದ ಆಗಲ್ಲ ಅಂತ ಚಾಯುನ್ ಹೇಳ್ತಾನೆ. ಅವನಿಗೆ ಚಿಕ್ಕ ವಯಸ್ಸಲ್ಲಿ ಪೆಟ್ಸ್ ಅಂದರೆ ತುಂಬ ಇಷ್ಟ. ಆಸೆ ಪಟ್ಟು ಒಂದು ಡಾಗ್ನ ತೊಗೊಂಬಂದು ಮನೇಲಿ ಸಾಕ್ತಿದ್ದ. ಆದರೆ ಜಿನ್ ಅಪ್ಪ ಹಾಗೆ ಆಪೋಸಿಟ್. ಇವನು ಪದೇ ಪದೇ ಆ ಡಾಗ್ ಜೊತೆ ಆಟ ಆಡೋದು ನೋಡಿ ಬೇಕು ಅಂತಲೇ ಅದನ್ನ ತೊಗೊಂಡು ಹೋಗಿ ಕಟ್ ಹಾಕೋದು. ಅವರಪ್ಪ ಹಿಂಗೆಲ್ಲ ಮಾಡೋದು ನೋಡಿ ಪೆಟ್ಸ್ನ ಸಾಕೋದೇ ಬಿಟ್ಟ. ಚಿಕ್ಕ ವಯಸ್ಸಲ್ಲೇ ಕಷ್ಟಪಡ್ತಿದ್ದ ಆ ಡಾಗ್ನ ಈ ಮನೇಲಿ ಇದ್ದರೆ ತಾನೇ ಪ್ರಾಬ್ಲಮ್, ಬೇರೆ ಜಾಗಕ್ಕೆ ಕಳಿಸ್ತಾ. ಇದೆಲ್ಲ ನಾನು ಏನಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ನಾನು ಖಂಡಿತ ಪೆಟ್ಸ್ ಬಗ್ಗೆ ಜಿನ್ ಹತ್ರ ಮಾತಾಡೋಕ್ಕಾಗಲ್ಲ. ಅದರಿಂದ ನೀನೇ ಆ ಡಾಗ್ನ ಎಲ್ಲಾದರೂ ಸೇಫಾಗಿ ಬಿಟ್ಬಾ. ಇವನಿಗೆ ಹೇಳೋದು ನೋಡಿ ಶಿಯಾ ಮತ್ತೆ ಟೆನ್ಷನ್ ಆಗಿ ಜಗಳ ಆಡ್ತಾ ಇದ್ದಾರೆ. ಇವರಿಬ್ಬರು ಇಲ್ಲೇ ಲಾಕ್ ಆಗಿದ್ದಾರೆ ಅನ್ನೋ ವಿಷಯ ತಿಳ್ಕೊಂಡು ಅಸಿಸ್ಟೆಂಟ್ ಲೀ ಮತ್ತು ಶಿಯಾ ಫ್ರೆಂಡ್ ಹೊರಗಡೆ ಇರೋ ಜನನ ಸಂಭಾಳಿಸಿ ಒಳಗಡೆ ಬರ್ತಾರೆ. ಇವಾಗ ಚಾಯುನ್ ಮಾತ್ರ ಇಲ್ಲಿಂದ ಹೊರಗಡೆ ಬಂದರೆ ಫೋಟೋ ತೆಗಿತೀನಿ, ಸೈನ್ ಇಸ್ಕೊತೀನಿ ಅಂತ ಟಾರ್ಚರ್ ಮಾಡ್ತಾರೆ. 4 ಜನನೂ ಚೆನ್ನಾಗಿ ಯೋಚನೆ ಮಾಡಿ ಅಸಿಸ್ಟೆಂಟ್ ಲೀನ ಚಾಯುನ್ ಥರ ಸೆಟ್ ಮಾಡಿ ಅಲ್ಲಿಂದ ಓಡೋಗಿ ಬಿಡ್ತಾರೆ. ಪ್ಲಾನ್ ಮಾಡಿದಾಗೆ ಎಲ್ಲರೂ ಚಾಯುನ್ ಅಂದ್ಕೊಂಡು ಲೀನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಗುಂಪನ್ನ ಡಿಸ್ಟ್ರಾಕ್ಟ್ ಮಾಡಿ ಲೀನ ಫಾಲೋ ಮಾಡೋ ಹಾಗೆ ಮಾಡಿದ್ದು ಶಿಯಾ ಫ್ರೆಂಡ್. ಇವಾಗ ಎಲ್ಲ ಪ್ರಾಬ್ಲಮ್ ಮುಗೀತು ಅಂತ ಶಿಯಾ ಮತ್ತು ಚಾಯುನ್ ಹೊರಗಡೆ ಬಂದರೆ ಕರೆಕ್ಟಾಗಿ ಜಿನ್ ಮತ್ತು ಆರೋ ಥಿಯೇಟರ್ಗೆ ಬರ್ತಾರೆ. ಇವರಿಬ್ಬರು ಒಂದಾಗಿರೋದು ನೋಡಿ ಜಿನ್ಗೆ ಜಲಸ್ ಆಗುತ್ತೆ. ಅವ್ನು ನೋಡಿದೆ ಶಿಯಾ, ಜಿನ್ ನೀವು ಹೆಂಗೆ ಇಲ್ಲಿ ಏನಾಯಿತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಚಾಯುನ್ ಹಿನ್ನೆಲರ್ ಮಿಸ್ ಆಯಿತು ಅಂತ ಅನ್ನುವಾಗಲೇ ಏನಿಲ್ಲ ನನಗೆಲ್ಲ ಗೊತ್ತು, ಬಾ ಥಿಯೇಟ್ರಿಗೆ ಬಂದಿದೆಯಲ್ಲ ಫಿಲ್ಮ್ ನೋಡೋಣ ಅಂತೇಳಿ ಅವನ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿಂದ ತಪ್ಪಿಸ್ಕೊಂಡ ಲೀ ಹತ್ರ ಶಿಯಾ ಫ್ರೆಂಡ್ ಮಾತಾಡ್ತಾ ಇದ್ದಾಳೆ. ಲೀ, ನೀನು ನಿಜವಾಗ್ಲೂ ತುಂಬ ಗ್ರೇಟ್. ನಿನ್ನ ಬಾಸ್ ಜಿನ್ಗೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಳ್ಳೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಲೀ ಹತ್ರ ಮಾತಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇವರಿಬ್ಬರು ಹೊರಗಡೆ ಕಳಿಸಿ ಆ ಗುಂಪನ್ನ ಡೈವರ್ಟ್ ಮಾಡೋಕೆ ಜಿನ್ನೇ ಐಡಿಯಾ ಕೊಟ್ಟಿರ್ತಾನೆ. ತುಂಬ ಟೈಮ್ ನಂತರ ತೋರಿಸ್ತಾರೆ. ಥಿಯೇಟರಿಂದ ಶಿಯಾನು ಜಿನ್ನು ಮನೆಗೆ ಬಂದಿದ್ದೆ. ಶಿಯಾಗೆ ಜಿನ್ ಅಡ್ವೈಸ್ ಮಾಡ್ತಾನೆ, ಇಲ್ಲಿ ನೋಡು ನೀನು ಇವಾಗ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದೆಯಾ, ಅದರಿಂದ ನೀನು ಚಿಕ್ಕ ತಪ್ಪು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಶೇರ್ ಮಾಡ್ತಾರೆ. ಹೀಗೆ ಮಾತಾಡೋದು ನೋಡಿ ಶಿಯಾಗೆ ಫುಲ್ ಖುಷಿಯಾಗುತ್ತೆ. ಜಿನ್, ನೀವು ಹೇಳ್ದಾಗ ಕೇಳ್ತೀನಿ, ನಾನು ಕೇಳೋ ಒಂದು ವಿಷಯಕ್ಕೆ ಸರಿ ಅಂತ ಹೇಳಬೇಕು ಅನ್ನುವಾಗ ಫಸ್ಟ್ ಏನು ಅಂತ ಹೇಳು, ಆಮೇಲೆ ಹೇಳ್ತೀನಿ. ಆ ಡಾಗ್ ಇದೇ ಮನೇಲಿ ಸ್ವಲ್ಪ ದಿನ ಇರಲಿ, ಅದ್ರ ಮೇಲೆ ಆ ಓನರ್ನ ಮೀಟ್ ಮಾಡಿ ಅದನ್ನು ಕೊಡ್ತೀನಿ, ಪ್ಲೀಸ್ ಸರಿ ಅಂತ ಹೇಳಿ. ಇಲ್ಲ, ಅದಕ್ಕೆ ನಾನು ಒಪ್ಪೋದಿಲ್ಲ. ಒಂದು ವೇಳೆ ಓಕೆ ಅನ್ನಬೇಕು ಅಂದರೆ ನನ್ನ ಅಜ್ಜಿ ಆಸೆ ಪಡೋ ವಿಷಯ ನೀನು ಈಡೇರಿಸಬೇಕು, ಅವರಿಗೆ ಅವ್ರ ಮರಿ ಮೊಮ್ಮಗ ಬೇಕಂತ ಜಿನ್ ಹೇಳೋದು ಸ್ಟಾರ್ಟಿಂಗಲ್ಲಿ ಶಿಯಾ ಗೊತ್ತಾಗಿಲ್ಲ. ಇವಳು ಏನು ಮಾತಾಡದೆ ಸೈಲೆಂಟ್ ಆಗಿರೋದು ನೋಡಿ ಹೆದರು ಬೇಡ, ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ಆ ಡಾಗ್ನ ಬೇಗ ಆ ಓನರ್ ಹತ್ರ ಕೊಡು ಅಷ್ಟೇ ಅಂದು ಅಲ್ಲಿಂದ ಹೋಗ್ತಾನೆ. ಕಟ್ ಮಾಡಿದ್ರೆ ಸ್ವಲ್ಪ ನಂತರ ನೈಟ್ ಟೈಮಲ್ಲಿ ಜಿನ್ ನಂಬರ್ಗೆ ಕಾಲ್ ಬರುತ್ತೆ. ನಾ ಹೇಳೋ ಜಾಗಕ್ಕೆ ಬೇಗ ಬನ್ನಿ, ನಿಮ್ಮ ಫ್ರೆಂಡ್ ಹಾರೋ ಡ್ರಿಂಕ್ಸ್ ಮಾಡಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂತ ಕಾಲ್ ಬಂದಿದೆ. ಜಿನ್ ಬೇಗ ಹೋಗಿ ಅಲ್ಲಿ ನೋಡಿದ್ರೆ ಫುಲ್ಲಾಗಿ ಡೆಕೋರೇಷನ್ ಆಗಿದೆ. ಏನಕ್ಕೆ ಅಂದರೆ ಇವತ್ತು ಜಿನ್ ಬರ್ತಡೆ. ಅವ್ನು ಇಂಪ್ರೆಸ್ ಮಾಡೋ ರೀತಿ ತುಂಬ ವಿಷಯ ಮಾಡಿ ಹಾರೋ ಜಿನ್ನ ಇಷ್ಟಪಡೋದನ್ನ ಹೇಳ್ತಾರೆ. ಹಾರೋ ಅವನ ಹತ್ರ ಸುಳ್ಳು ಹೇಳಿ ಬರೋಕ್ಕೆ ಹೇಳಿರೋದ್ರಲ್ಲೇ ಸಿಟ್ಟಾಗಿರ್ತಾನೆ. ಇದೆಲ್ಲ ಮಾಡಬೇಡ ಅಂತ ಅಲ್ಲಿಂದ ಹೋಗುವಾಗ ಹಾರೋ ಅವ್ನ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಜಿನ್, ನನಗೆ ನಿನ್ನ ಚಿಕ್ಕ ವಯಸ್ಸಿಂದಲೂ ನಿನ್ನ ತುಂಬ ಇಷ್ಟ, ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇದ್ದೀಯ ಅನ್ನುವಾಗ ಜಿನ್ ಅವಳ ಕೈ ತೆಗೆದು, ನಾನು ನಿನ್ನ ಮೀಟ್ ಮಾಡ್ದಿಂದ ಇದುವರೆಗೂ ಫ್ರೆಂಡಾಗೆ ನೋಡ್ತಾ ಇದ್ದೀನಿ, ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಮೇಲೆ ಈ ಥರ ಥಾಟ್ ಬಂದೇ ಇಲ್ಲ, ನೀ ನನಗೆ ಒಂದು ಚಿಕ್ಕ ಸಿಸ್ಟರ್ ಥರ, ಆ ಥರ ಪಟ್ಟು ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡಬೇಡ, ಕರೆಕ್ಟಾಗಿ ಮನೆಗೆ ಹೋಗು ಅಂದು ಜಿನ್ ಅಲ್ಲಿಂದ ಹೋಗ್ತಾನೆ. ನಡೆದಿರೋದೆಲ್ಲ ಯೋಚನೆ ಮಾಡಿ ಹಾರೋ ತುಂಬ ದುಃಖದಲ್ಲಿರೋದು ನೋಡಿ ಆ ಜಾಗಕ್ಕೆ ವ್ಯಾಂಗ್ ಬರ್ತಾನೆ. ಬೇಕಿದ್ರೆ ಈ ವಿಷಯದಲ್ಲಿ ನನ್ನಿಂದ ಹೆಲ್ಪ್ ಮಾಡೋಕ್ಕಾಗುತ್ತೆ. ಇವನು ಯಾರು ಆವಾಗವಾಗ ಬರ್ತಾನೆ, ಇವನ್ ಮ್ಯಾಟ್ರ್ ಏನು ಅನ್ನೋದನ್ನ ಮುಂದೆ ಬರೋ ಎಪಿಸೋಡಲ್ಲಿ ನೋಡೋಣ. ಇವಾಗ ಮನೇಲಿರೋ ಶಿಯಾ ಜಿನ್ ಸೆಲಿಬ್ರೇಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಇವರಿಬ್ಬರಿಗೂ ಒಂದೇ ದಿನ ಬರ್ತಡೆ. ಆವಾಗ ಮನೇಲಿ ಕೆಲಸ ಮಾಡೋ ಮೇಡ್ ಹತ್ರ ಜಿನ್ ಎಲ್ಲಿಗೆ ಹೋಗಿದ್ದಾರೆ, ಆಫೀಸ್ ಮುಗಿಸಿ ಅವರು ಆಗಲೇ ಬರಬೇಕು, ಯಾಕೆ ಇನ್ನೂ ಬಂದಿಲ್ಲ ಅಂತ ಮಾತಾಡುವಾಗ ಹಾರೋ ಮೀಟ್ ಮಾಡೋ ಜಿನ್ ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದೆಲ್ಲ ಕೇಳಿ ತುಂಬ ಟೆನ್ಷನ್ ಆದ ಶಿಯಾ ಜಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಬೇಕಾಗಿಲ್ಲ, ಅವ್ನು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ತುಂಬ ಫುಡ್ನ ರೆಡಿ ಮಾಡಿರ್ತಾರೆ. ಇದ್ರ ಮೇಲೆ ವೆಯ್ಟ್ ಮಾಡೋದು ಬೇಕಾಗಿಲ್ಲ ಅಂತ ಅವಳು ಫುಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕರೆಕ್ಟಾಗಿ ಎಲ್ಲ ಖಾಲಿ ಮಾಡುವಾಗ ಜಿನ್ ಹೊರಗಡೆ ಬರ್ತಾನೆ. ಶಿಯಾನ ನೋಡಿ, ಏನಿದೆಲ್ಲ, ನಮ್ಮಿಬ್ಬರಿಗೂ ಒಂದೇ ದಿನ ತಾನೇ ಬರುತ್ತೆ ಅನ್ನೋದು ನಿನಗೆ ಗೊತ್ತಲ್ವಾ, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದರೆ ನಾವಿಬ್ಬರು ಒಟ್ಟಿಗೆ ಕೂತು ಊಟ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡ್ಬೋದಿತ್ತು. ಜಿನ್ ಹೇಳೋದೆಲ್ಲ ಕೇಳಿ ಶಿಯಾ, ಕರೆಕ್ಟು, ನೀವು ಬಂದಮೇಲೆ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ವೆಯ್ಟ್ ಮಾಡಿಲ್ಲ, ಅದಕ್ಕೆ ಕಾರಣ ಬೇರೆ ಜಾಗದಲ್ಲಿ ನಿಮ್ಮ ಸೆಲೆಬ್ರೇಷನ್ ಆಗ್ತಾ ಇತ್ತಲ್ಲ, ಇದೆಲ್ಲ ಗೊತ್ತಾದ್ಮೇಲೆ ನಾನು ಹೇಗೆ ವೆಯ್ಟ್ ಮಾಡಲಿ ಅಂತ ನಾನ್ ಸ್ಟಾಪಾಗಿ ಮಾತಾಡೋದು ನೋಡಿ ಜಿನ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ನಾನು ನಿನಗೆ ಒಂದು ಚಿಕ್ಕ
ಪ್ರೆಸೆಂಟ್ ಕೊಡೋಣ ಅಂತ ಇದ್ದೀನಿ ಅಂತ ಒಂದು ಬಿಲ್ಡಿಂಗ್ನೇ ಇವಳ ಹೆಸ್ರಲ್ಲಿ ಗಿಫ್ಟಾಗಿ ಕೊಡ್ತಾನೆ. ಶಿಯಾ ಆ ಡಾಕ್ಯುಮೆಂಟ್ ನೋಡಿ ಇಷ್ಟೊಂದು ಖರ್ಚಾಗಿದೆಯಾ, ಏನಕ್ಕೆ ನನಗೋಸ್ಕರ ಇಷ್ಟೊಂದು ಖರ್ಚು ಮಾಡಿದ್ದೀರಾ ಜಿನ್, ಏನೇ ಇದ್ದರೂ ಸರಿ ನಮ್ಮಿಬ್ಬರಿಗೂ ಮ್ಯಾರೇಜ್ ಆಗಿದೆ, ನಾನು ನಿನಗೋಸ್ಕರ ಕೊಟ್ಟಿರೋ ಗಿಫ್ಟ್ ಇದು ಸರಿ, ನಾನು ನಿನ್ಗೆ ಗಿಫ್ಟ್ ಕೊಟ್ಟೆ, ನೀನು ನನಗೆ ಕೊಡಬೇಕಾದ ಗಿಫ್ಟ್ ಎಲ್ಲಿ ಇದನ್ನ ಕೇಳಿದೆ. ಶಿಯಾ ಮುಖ ನೋಡ್ತಾರೆ. ಯಾಕೆ ಅಂದರೆ ಸ್ವಲ್ಪ ಟೈಮ್ ಹಿಂದೆ ರೆಡಿ ಮಾಡಿದ ಫುಡ್ ಎಲ್ಲ ಜಿನ್ ಮೇಲಿದ್ದ ಕೋಪಕ್ಕೆ ಫುಲ್ಲಾಗಿ ತಿಂದು ಖಾಲಿ ಮಾಡಿರ್ತಾರೆ. ಮನೇಲಿ ಕೇಕ್ ರೆಡಿ ಮಾಡಿಟ್ಟಿದ್ದೆ, ಆದರೆ ಇವಾಗಿಲ್ಲ, ಅದಕ್ಕೆ ಜಿನ್ ಪರವಾಗಿಲ್ಲ, ಮನೆಗೆ ಹೋಗಿದ್ದೆ, ನೀನು ಮತ್ತೆ ಕೇಕ್ ರೆಡಿ ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಇಬ್ಬರು ಅಡುಗೆ ಮನೇಲಿ ಹೋದ್ಮೇಲೆ ಇದೇ ಕೆಲಸ ಮಾಡ್ತಾಯಿದ್ದಾರೆ. ಕೇಕ್ ಮಾಡಿದ್ರೋ ಇಲ್ಲೋ ಇಬ್ಬರು ಕ್ಲೋಸ್ ಆಗಿದ್ದಾರೆ. ಲಾಸ್ಟಲ್ಲಿ ಜಿನ್ ಶಿಯಾಗೆ ಕಿಸ್ ಮಾಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಶಿಯಾ ಆಫೀಸ್ಗೆ ಹೋಗಿ ವರ್ಕೆಲ್ಲ ಮುಗಿಸಿ ಲಂಚ್ ಟೈಮ್ಗೆ ಜಿನ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾನೆ. ನಾವಿಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂದು ಶಿಯಾನ ಜಿನ್ ಅವನ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಆದರೆ ಇವಾಗ ತಾನೇ ಶಿಯಾ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಆದರೆ ಶಿಯಾ ಫ್ರೆಂಡ್ ನಾನು ಕಾರಲ್ಲೇ ಬರ್ತೀನಿ ಎಂದು ಅವ್ರ ಜೊತೆನೇ ಹೋಗ್ತಾರೆ. ಸರಿ ಇವಾಗ ಬೇರೆ ದಾರಿ ಇಲ್ಲ ಅಂತ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ನೂ ಮಾಡಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಗಾಯ್ಸ್.